ಶುಭಾಶಯಗಳು. ಪ್ಲಾಸ್ಟಿಕ್ ಎಂದರೆ ಪ್ರಕೃತಿಯಲ್ಲಿ ದೊರೆಯುವ ಸ್ವಾಭಾವಿಕವಾಗಿ ಅಥವಾ ಕೃತಕವಾಗಿ ಒತ್ತಡವನ್ನು ನೀಡಿ ನಮಗೆ ಬೇಕಾದ ಆಕಾರಕ್ಕೆ ತರಬಹುದಾದ ವಸ್ತು. ಪ್ಲಾಸ್ಟಿಕ್ ಅನ್ನು 1856ರಲ್ಲಿ ಅಲೆಕ್ಸಾಂಡರ್ ಪಾರ್ಕ್ಸ್ ಅವರು ಮಾನವ ನಿರ್ಮಿತ ಪಾರ್ಕ್ಸನ್ನಾಗಿ ಕಂಡುಹಿಡಿದರು. ಮತ್ತು 1907ರಲ್ಲಿ ಲಿಯೋ ಬೇಕ್ಲ್ಯಾಂಡ್ ಅವರು ಸಂಪೂರ್ಣವಾಗಿ ವಿಶ್ಲೇಷಿಸಲ್ಪಟ್ಟ ಪ್ಲಾಸ್ಟಿಕ್ ಆಗಿ ಇಡೀ ರಾಷ್ಟ್ರಕ್ಕೆ ತೋರಿಸಿಕೊಟ್ಟರು. ಪ್ಲಾಸ್ಟಿಕ್ ಅನ್ನು ನಾವು ಬಳಸ್ತೀವಿ, ಆದ್ರೆ ನಮ್ಗೆ ಎದಕ್ ಬೇಕು ಅಷ್ಟಕ್ಕೆ ಬಳಸೋದ್ರಿಂದ ನಮ್ ಬಳಸದೇ ಇರಕ್ಕೂ ಆಗಲ್ಲ. ನಮ್ಗೆ ಬಳಸ್ಬೇಕು, ಅದು ಅಂದ್ರ ನಮ್ಗೆ ಎದಕ್ ಬೇಕು ಅದಕ್ ಬೇಕು. ಅತಿಯಾಗಿ ಬಳಸ್ತೀವಿ ನಾವು. ನಮ್ ತಂದೆ ತಾಯಿ, ನಮ್ ಮುತ್ತಾತ ಅವ್ರು ಹೆಂಗ ಆಸ್ತಿ ಮಾಡಿಟ್ಟಿರ್ತಾರ, ಅದನ್ನ ಆಸ್ತಿ ಮುಂದೊಂದಿನ ನಮಗ್ ಬರ್ತದ. ಆದ್ರ ಅದೇ ರೀತಿ ನಾವು ಈಗ ನಮಗ್ ಬುದ್ಧಿ ತಿಳಿತದೆ, ಅದೆಲ್ಲ ತಿಳಿತದೆ, ಆದ್ರೆ ಒಂದು ಮೂಕ ಪ್ರಾಣಿಗಳಿಗೆ ಏನು ತಿಳಿಯಲ್ಲ. ನಾವು ಆಹಾರದೆಲ್ಲದ್ರಲ್ಲಿ ತಿಂದು ಎಲ್ಬೇಕು ಅಲ್ಲೇ ಬೀಸಾಕ್ತಿವಿ, ಆದ್ರೆ ಅದ್ರ ಪರಿಣಾಮ ಪ್ರಾಣಿಗಳು ತಿಳ್ತಾವ, ತಿಂದು ಸಾಯ್ತಾವ. ನಮ್ಮಿಂದ ಇನ್ನೊಬ್ರಿಗೆ ಕೆಟ್ಟದ ಆಗಬಾರ್ದಲ್ಲ. ಹಂಗಾಗಿ ನಾವು ಎಷ್ಟು ಬಳಸ್ಬೇಕು ಬಳಸಿ, ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಹಂಗೆ ಯೂಸ್ ಮಾಡಿ, ಎಲ್ಲಿ ಕಲೆ ಒಕಾಡ್ಬಾರ್ದು. ಡಸ್ಟ್ಬಿನ್ ಇಟ್ಟಿರ್ತಾರ ಅಲ್ಲೆಲ್ಲ ಹಾಕ್ಬೇಕು. ಮತ್ತೆ ಅದರಿಂದ ದುಷ್ಪರಿಣಾಮಗಳು ಅನೇಕ ಆಗ್ತವೆ. ಆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ಗಳ ಅಸಮತೋಲನೆ ಉಂಟಾಗುತ್ತೆ. ಚರಂಡಿಗಳ ಗುಂಡಿ ಮುಚ್ಚೋಗುತ್ತೆ, ಮಳೆ ಮತ್ತೆ ಕ್ಯಾನ್ಸರ್ ಬರುತ್ತೆ. ಇಷ್ಟೆಲ್ಲ ದುಷ್ಪರಿಣಾಮ ಆವ. ಅದರಿಂದ ನಾವು ಪ್ಲಾಸ್ಟಿಕ್ ಅನ್ನು ಅತಿ ಹೆಚ್ಚು ಬಳಸಬಾರ್ದು. ಮತ್ತೆ ನಾವು ಪ್ಲಾಸ್ಟಿಕ್ ಅನ್ನ ಬಳಸಿ ಅಂಗಡಿಗಳಲ್ಲಿ ಅಲ್ಲೆಲ್ಲ ನೋಡಿರ್ಬೋದು, ಬಳಸಿಗೆಸಿಂದ ಬೀಸಾಕಿರ್ತಾರೆ, ಅದನ್ನ ಸುಡ್ತಾರೆ. ಸುಟ್ಟಿಗೆಸಿಂದ ಕಾರ್ಬನ್ ಡೈಆಕ್ಸೈಡ್ ಅಂತೆಲ್ಲ ಅನಿಲ ಉಂಟಾಗಿ ಆಕಾಶದಲ್ಲಿ ಹೋಗ್ಬಿಟ್ಟು ಓಜೋನ್ ಅಂತ ಪದರ ಇದೆ, ಅದನ್ನೆಲ್ಲ ಕೆಡಿಸಿದ್ರೆ ಭೀಕರ ಮಳೆ ಆಗಿ ನಮ್ಮ ಪರಿಸರ ನಾಶ ಆಗುತ್ತೆ. ಮತ್ತೆ ಅದು ಮಣ್ಣಲ್ಲಿ ಏನಾದ್ರು ಬೆರೆಸ್ತಾರೆ ಸುಮಾರು 500 ವರ್ಷಕ್ಕೂ ಕೊಳೆಯಲ್ಲ. ಅದರಿಂದ ಮಣ್ಣಿನ ಫಲವತ್ತತೆ ಕಳ್ಕೊಂತದ. ನಮ್ಮ ಹಿರಿಯರು ಹೇಳ್ತಾರೆ, ಒಡ್ಡಿಂದು ಹೊಲ ಗೊಡ್ಡೆಮ್ಮಿದ್ದಂಗ. ಅಂದ್ರ ಒಂದು ಹೊಲದಲ್ಲಿ ಒಂದ್ ಗಿಡ ಮರ ಬೆಳೆಯೋದ್ರಿಂದ ನೆರಳು ಸಿಗುತ್ತೆ, ಅದ್ರಲ್ಲಿ ಕೂತ್ಕೋಬಹುದು ನಮ್ಗೆ ಬೇಸರ ಆದ್ರೆ. ಮತ್ತೆ ಆಕ್ಸಿಜನ್ ಸಿಗುತ್ತ. ಮತ್ತೆ ಮಣ್ಣು ಹೆಚ್ಚು ಮಳೆ ಬಂದಾಗ ಹರ್ಕೊಂಡು ಹಳ್ಳಕ್ ಹೋಗಲ್ಲ. ಇದೆಲ್ಲ ಉಪಯೋಗ. ಮತ್ತೆ ನಮ್ಮ ಕನ್ನಡ ಮೇಷ್ಟ್ರು ಹೇಳ್ಕೊಟ್ಟಿದ್ದಾರೆ ಒಂದ್ ಗಾದೆ ಮಾತು, ಮಾಡಿದ್ದು ನಾವು ಮಾರಾಯ ಅಂತ. ನಾವು ಒಳ್ಳೇದೇ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದೇ ಆಗುತ್ತೆ. ಆದ್ರೆ ನಾವು